ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೀನಿ ನೋಡಿರಿ. ನಾನಿವತ್ತು ಈರುಳ್ಳಿ ಸಮೋಸ ಮಾಡಾಕತ್ತೇನೆ ರೀ. ಒಂದು ಕಪ್ ಅಕ್ಕಿ ಹಿಟ್ಟು ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ಸೋಡಾ ಪುಡಿ ಉಪ್ಪು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಅದಕ್ಕೆ ಬರೋಂಗೆ ನಾದಿ ಇಡ್ಬೇಕು ರೀ. ಇದನ್ನು ನೋಡಿರಿ, ನಾದಿಟ್ಟೆ ಒಂದು 5 ನಿಮಿಷ ನೆನೆ ಬಿಡ್ಬೇಕು ಹಿಟ್ಟನ್ನು. ಅಷ್ಟೊತ್ತನೊಳಗೆ ಒಂದು ಸ್ವಲ್ಪ ಈ ಕಡೆ ಅದಕ್ಕೆ ಒಳಗೆ ತುಂಬಾಕ ರೆಡಿ ಮಾಡ್ಕೋಬೇಕು. ಎಣ್ಣೆ ಹಾಕ್ಕೊಂಡೀನಿ, 2 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ದಪ್ಪಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡ್ರಿ. ಉಳ್ಳಾಗಡ್ಡಿ ಸಮೋಸ ಮಾಡಾಕತ್ತೀನಲ್ಲ, 2 ದಪ್ಪನ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ. ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಹೆಚ್ಚಿಟ್ಕೊಂಡು ಉಳ್ಳಾಗಡ್ಡಿನ ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋ ಥರ ಮಿಕ್ಸ್ ಮಾಡ್ಬೇಕ್ರಿ. ಇದನ್ನು ಹುರ್ಕೋಬೇಕು ಎಣ್ಣೆ ಒಳಗನ. ಹುರ್ಕೊಂಡು ಅದಕ್ಕೆ ಸ್ವಲ್ಪ 1 ಚಮಚ ಆಗೋಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಅರಿಶಿನ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಎಷ್ಟು ಕ್ವಾಂಟಿಟಿ ಮಾಡ್ತೀವಿ ಅದ್ರ ಮೇಲೆ ನೋಡ್ಕೊಂಡು ಉಪ್ಪು ಹಾಕೋಬೇಕು. ಒಂದು ಅರ್ಧ ಚಮಚ ಮಸಾಲ, ಗರಂ ಮಸಾಲ, ಕಟ್ ಮಾಡ್ಕೊಂಡು ಕೊತ್ತಂಬರಿ ಇಷ್ಟು ಹಾಕಿ ಚೆಂದಾಗಿ ಹುರ್ಕೋಬೇಕ್ರಿ. ಎಣ್ಣೆ ಫ್ರೈ ಮಾಡ್ಕೊಂಡು ಮೇಲೆ ಕೊತ್ತಂಬರಿ ಪೌಡ್ರ್ ಹಾಕ್ಕೊಂಡು ಸಣ್ಣ ಉರಿ ಒಳಗೆ ಈ ಥರ ಕೈ ಆಡಿಸ್ಕೊತ ಇರ್ಬೇಕು. ಮಿಕ್ಸ್ ಆದಮೇಲೆ ನೋಡಿರಿ ರೆಡಿ ಆಯ್ತು. ಅದನ್ನು ಕೆಳಗೆ ತೊಗೊಂಡು ತೆಳ್ಳನ ಅವಲಕ್ಕಿ ಇರ್ತಾವಲ್ಲ ರೀ, ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿರಿ, ಇಲ್ಲಿ ಅದನ್ನ ಮೈದಾ ಹಿಟ್ಟನ್ನ ಎಲ್ಲ ನೆಂದಿತ್ತು ಚಪಾತಿ ಅದಕ್ಕೆ ಮಾಡಿಕೊಂಡು ಒಂದು ಸ್ವಲ್ಪ ಲೈಟಾಗಿ ಬೇಯಿಸ್ಕೋಬೇಕು ರೀ. ಇವನ್ನ ಹೊಳಿಸಿ ಲೈಟಾಗಿ ಅಷ್ಟೇ ಬೇಯಿಸ್ಕೋಬೇಕು. ಅದನ್ನ ಕೋಟಿಂಗ್ ಮಾಡೋಕೆ ಅಂದರೆ ಪರ್ಫೆಕ್ಟಾಗಿ ಬರ್ತದೆ ಅಂಥೇಳಿ. ನೋಡಿರಿ, ಇಷ್ಟು ಮಾಡಿದ್ದಾಯ್ತು. ಈಗ ಒಂದು ಸಮನಾಗಿ ಇಷ್ಟು ತೊಗೊಂಡು ಅನ್ನ ಕಟ್ ಮಾಡ್ಕೋಬೇಕ್ರಿ. ನೋಡಿರಿ, ಇಷ್ಟೊಂದು ಚಪಾತಿ ಆಗ್ಯಾವ ಮೈದಾ ಹಿಟ್ಟಲ್ಲೇ. ಒಂದು ಚೌಕಲಿದ್ದ ಇನ್ನು ಎಡ್ಜೆಲ್ಲ ಪೂರ್ತಿ ಕಟ್ ಮಾಡಿ ತೆಗಿಬೇಕು. ಸೀಟ್ ಮಾಡ್ಕೋಬೇಕ್ರಿ. ಸಮೋಸ ಮಾಡೋಕೆ ಸೀಟ್ ಮಾಡಾಕತ್ತೀನಿ ನಾನೀಗ. ನೋಡಿರಿ, ಈ ಥರ 4 ಸೈಡ್ ಕಟ್ ಮಾಡಿ ತೆಗೆದು ಆಮೇಲೆ ಕಟ್ ಮಾಡಿದ್ದು ಇರ್ತೈತಲ್ಲ ರೀ, ಎಣ್ಣೆಗೆ ಕರ್ಕೊಂಡು ತಿನ್ನಕ್ಕೆ ಬರ್ತೈತಿ. ಕಟ್ ಮಾಡಿ ತೆಗೆದು ಸೀಟ್ ರೆಡಿ ಹಾಕೋವಾಗ ನೋಡಿರಿ, ಈಗ 4 ಸೈಡ್ ತೆಗೆದಿದ್ದಾಯ್ತು. ನಡುಕ ಒಮ್ಮೆ ನೋಡಿರಿ ಎಲ್ಲ ಒಂದೇ ಸಮನಾಗ್ಯಾವು. ನಡುಕೊಮ್ಮೆ ಕಟ್ ಮಾಡಿ ಇಟ್ಕೋಬೇಕು. ಈ ಥರ ರೆಡಿ ಆಯ್ತು ನೋಡಿರಿ ಸೀಟ್. ಇದಕ್ಕೆ ಕೋಟಿಂಗ್ ಮಾಡೋಕೆ ಮೈದಾ ಹಿಟ್ಟನ್ನ ಸ್ವಲ್ಪ ನೀರು ಹಾಕ್ಕೊಂಡು ಒಂಥರ ಸ್ವಲ್ಪ ಅಳಕ್ಕೆ ನೆನೆಸ್ಕೋಬೇಕ್ರಿ. ಇದನ್ನು ಕಲಿಸ್ಕೋಬೇಕು ಮೈದಾ ಹಿಟ್ಟನ್ನು ಕೈಗೆ ಅಂಟಂಗೆ. ಎಲ್ಲ ಮಾಡಿ ಇಟ್ಟಿರ್ತೀವಲ್ಲ ರೀ ಮಸಾಲೆನ, ಅದರೊಳಗೆ ಈ ಥರ ಫೋಲ್ಡ್ ಮಾಡ್ಬೇಕ್ರಿ. ಟ್ರಯಾಂಗಲ್ ಶೇಪ್ ಫೋಲ್ಡ್ ಮಾಡಿ ಅದಕ್ಕೆ ಎಡ್ಜಿಗೆ ಈ ಥರ ಹಚ್ಬೇಕು. ಮೈದಾ ಹಿಟ್ಟನ್ನು ಕಲಿಸಿರ್ತೀವಲ್ಲ ನೀರಾಗ ಹಾಕಿ, ಅಂದ್ರೆ ಎಣ್ಣೆಗ ಬಾಯಿ ಬಿಡಂಗಿಲ್ಲ ಅಂತಂದೇಳಿ ಇದಕ್ಕೆ ಕೋಟ್ ಮಾಡೋದು. ಈ ಥರ ಮಸಾಲೆ ಅದಕ್ಕೆ ಒಂದು ಸಣ್ಣ ಚಮಚಲಿಂದ ತುಂಬಿ ಈಗ ಸುತ್ತಲೂ ಎಡ್ಜಿಗೆ ಹಚ್ಚಿ ಈ ಥರ ಫೋಲ್ಡ್ ಮಾಡಬೇಕು. ನೋಡಿರಿ, ಎಣ್ಣೆ ಹಾಕಿ ಈ ಥರ ಮಾಡಿ ಎಣ್ಣೆ ಹಾಕಿ ಕರೆದು ನೋಡಿರಿ, ಊಟ ಬಾಯಿ ಬಿಡಂಗಿಲ್ಲ. ಭಾರಿ ಮಸ್ತ್ ಬರ್ತಾವೆ ಈರುಳ್ಳಿ ಸಮೋಸ. ನೋಡಿರಿ, ಮತ್ತು ಉಳಿದಿದ್ದು ಇಷ್ಟ ಹಾಕ್ತೀನಿ ನೋಡಿರಿ. ಈ ಥರ ಮಾಡಿ ಇಟ್ಕೊಂಡು ಸಂಜೆ ಟೈಮ್ ಒಳಗೆ ಸ್ನ್ಯಾಕ್ಸ್ ಏನು ತಿನ್ಬೇಕಂದ್ರೆ ಈ ಥರ ಮಾಡಿಕೊಡ್ರಿ. ನೋಡಿರಿ, ಟೊಮೆಟೊ ಸಾಸ್ ಜೊತೆ ತಿನ್ನೋಕೆ ಸಮೋಸ ಭಾರಿ ಪರ್ಫೆಕ್ಟಾಗಿ ಬಂದವು. ನೋಡಿರಿ, ನೀವು ಒಮ್ಮೆ ಈ ಥರ ಮಾಡಿ ನೋಡಿರಿ, ಸಖತ್ತಾಗಿರ್ತೈತಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸ್ದಾಗಿ ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ, ನಮ್ಮ ಮನೆಯವ್ರು ತಿನ್ನಾಕತ್ತಾರ. ಹೆಂಗೈತಿ? ಸೂಪರ್. ನೋಡಿರಿ, ಧನ್ಯವಾದ.